ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 27ರಂದು ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಪಾಲಿಕೆ ಗದ್ದುಗೆ ಹಿಡಿಯುವುದು ಬಹುತೇಕ ಫಿಕ್ಸ್ ಆಗಿದ್ದರೂ ಬಿಜೆಪಿ ಪಾಲಿಕೆ ಗದ್ದುಗೆ ಹಿಡಿಯುತ್ತೆಂಬ ಉತ್ಸಾಹದಲ್ಲಿದೆ. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಸೆಪ್ಟೆಂಬರ್ 27ರಂದು ಚುನಾವಣೆ. ಬಿಜೆಪಿಯಿಂದ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಸ್ಪರ್ಧೆ. ಬಹುತೇಕ ಮಹಾನಗರ ಪಾಲಿಕೆ ಕೈವಶ. ದಾವಣಗೆರೆ ಮಹಾನಗರ ಪಾಲಿಕೆಯ ಅಂತಿಮ ಅವಧಿಗೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅತ್ಯಧಿಕ ಸ್ಥಾನ ಗೆದ್ದಿದ್ದರೂ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದ್ದು ಅಂತಿಮ ಅವಧಿಯಲ್ಲಿ ಮೇಯರ್ ಉಪಮೇಯರ್ ಗದ್ದುಗೆ ಏರುವ ವಿಶ್ವಾಸದಲ್ಲಿದೆ. 2019ರ ನವೆಂಬರ್ 12ರಂದು ಮಹಾನಗರ ಪಾಲಿಕೆಯ 48 ವಾರ್ಡ್ಗಳಿಗೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಅಧಿಕ ಸ್ಥಾನ ಗೆದ್ದಿದ್ದರೂ ಅಧಿಕಾರ ಮಾತ್ರ ಹಿಡಿದಿರಲಿಲ್ಲ. 2020ರ ಫೆಬ್ರವರಿ 19ರಂದು ಮೊದಲ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದ್ದರೂ ಬಿಜೆಪಿ ಕಾಂಗ್ರೆಸ್ನ 3 ಸದಸ್ಯರು ಗೈರಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಸಂಸದರು, ಶಾಸಕರು, ಪರಿಷತ್ ಸದಸ್ಯರ ಬಲದೊಂದಿಗೆ ಬಿಜೆ ಅಜಯ್ ಕುಮಾರ್ ಮೇಯರ್ ಆಗಿ ಗೆಲುವು ಸಾಧಿಸಿದ್ದರು. 2021ರ ಫೆಬ್ರವರಿ 24ರಂದು ನಡೆದ 2ನೇ ಅವಧಿಯ ಚುನಾವಣೆಯಲ್ಲೂ ಬಿಜೆಪಿ ಕಾಂಗ್ರೆಸ್ನ ಮೇಯರ್ ಉಮೇದುವಾರರನ್ನೇ ತನ್ನತ್ತ ಸೆಳೆಯುವ ಜೊತೆಗೆ ಎಸ್ಟಿ ವೀರೇಶ್ ಅವರ ಮೂಲಕ ಮೇಯರ್ ಪಟ್ಟ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿತ್ತು. 2022ರ ಫೆಬ್ರವರಿ 25ರಂದು ನಡೆದ 3ನೇ ಅವಧಿಗೆ ಪಕ್ಷೇತರ ಅಭ್ಯರ್ಥಿ ಜಯಮ್ಮ ಗೋಪಿನಾಯ್ಕ ಅವರನ್ನ ಬಿಜೆಪಿ ಮೇಯರ್ ಆಗಿ ಗೆಲ್ಲಿಸಿಕೊಂಡಿತ್ತು. 4ನೇ ಅವಧಿಯದೇ ಬಹು ರೋಚಕ ಕಹಾನಿ. 2023ರ ಫೆಬ್ರವರಿ 4ರಂದು ನಡೆದ ಚುನಾವಣೆಯಲ್ಲಿ ಮೇಯರ್ ಆಗಿ ಆಯ್ಕೆಯಾಗಿದ್ದ ಬಿಎಚ್ ವಿನಾಯಕ ಪೈಲ್ವಾನ್ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಚುನಾವಣೆ ವೇಳೆ ಬಿಜೆಪಿ ಪಾಳೆಯದಲ್ಲಿ ಕಾಣಿಸಿಕೊಂಡಿದ್ದರು. ಬಿಜೆಪಿ ನಮ್ಮವರೇ ಮೇಯರ್ ಎಂದು ಬೀಗಿತ್ತು. ಕಾಂಗ್ರೆಸ್ ಸಹ ಅದರಿಂದ ಹೊರತಾಗಿರಲಿಲ್ಲ. ಹಾಗಾಗಿ ಮೇಯರ್ ಬಿಜೆಪಿಯವರ ಇಲ್ಲ ಕಾಂಗ್ರೆಸ್ನವರ ಎಂಬ ಕುತೂಹಲದ ಪ್ರಶ್ನೆಯೂ ಮೂಡಿದ್ದು ಬಿಜೆಪಿ ಈ ಬಾರಿಯೂ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆಂಬ ವಿಶ್ವಾಸದಲ್ಲಿದೆ. ಗೆಲ್ಲೋ ವಿಶ್ವಾಸ ಖಂಡಿತ ಇದೆ. ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನಮ್ದು 22 ಇದೆ. ಅವ್ರದ್ದು ಕಾಂಗ್ರೆಸ್ಸಿನ MLCಗಳು ಸೇರಿದರೆ ಅವ್ರದ್ದೊಂದು 24 ಆಗುತ್ತೆ. ಆಪರೇಷನ್ ಪ್ರಶ್ನೆ ಏನಿಲ್ಲ. ಅವ್ರ ಕಡೆಯವರು ನಮ್ಮ ಜೊತೆಗೆ ಬರ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ ಬರ್ತಿದ್ದಾರೆ ನಮ್ಮ ಜೊತೆಗೆ. ವಿಪ್ ಕೂಡ ಜಾರಿ ಮಾಡ್ತಾ ಇದ್ದೀವಿ. ನಾಳೆ ವಿಪ್ ಜಾರಿ ಮಾಡ್ತೀವಿ. ಆ ವಿಚಾರವಾಗಿ ನಮ್ಗೆ ನಂಬಿಕೆ ಇದೆ. ಯಾರು ಹೇಳಿ? ಎಲ್ಲ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎರಡನ್ನೂ ಮಾಡ್ತಾರೆ. ಗೆಲ್ಲೋ ವಿಶ್ವಾಸ ಇದೆ. ಕಾದು ನೋಡಿ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ 48 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಬಿಜೆಪಿ 20 ಹಾಗೂ ಪಕ್ಷೇತರರು ಸೇರಿ 22 ಜನ ಸದಸ್ಯರ ಬಲ ಬಿಜೆಪಿಗೆ ಇದ್ದಾರೆ. ಕಾಂಗ್ರೆಸ್ 18 ಜನ ಸದಸ್ಯರು, 3 ಜನ ಪಕ್ಷೇತರ ಸದಸ್ಯರು, 2 ಶಾಸಕರು, 1 ಸಂಸದರು ಹಾಗೂ 1 ವಿಧಾನ ಪರಿಷತ್ ಸದಸ್ಯ ಸೇರಿ ಒಟ್ಟು 25 ಕಾಂಗ್ರೆಸ್ ಬಲ ಇದ್ದು 1 ಜೆಡಿಎಸ್ ಅಭ್ಯರ್ಥಿ ಇದ್ದು ಅವರು ಯಾರಿಗೆ ಬೆಂಬಲ ನೀಡಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ. ಸರಿಸುಮಾರು 6 ತಿಂಗಳ ವಿಳಂಬದ ಬಳಿಕ ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನ ಬಿಸಿಎ, ಉಪಮೇಯರ್ ಸ್ಥಾನ ಬಿಸಿಬಿ ವರ್ಗಕ್ಕೆ ಮೀಸಲಾಗಿದೆ. ಅತ್ಯಧಿಕ ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಅಂತಿಮ ಘಟ್ಟದಲ್ಲಿ ಮೇಯರ್, ಉಪಮೇಯರ್ ಚುಕ್ಕಾಣಿ ಹಿಡಿಯುವ ವಿಶ್ವಾಸದಲ್ಲಿದ್ದು ಸೆಪ್ಟೆಂಬರ್ 27ರಂದು ನಡೆಯುವ ಚುನಾವಣೆಗೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಹಾನಗರ ಪಾಲಿಕೆ ದಾವಣಗೆರೆಯಲ್ಲಿ 25ನೇ ಟರ್ಮ್ ಒಂದು ಮೇಯರ್, ಉಪಮೇಯರ್ ಎಲೆಕ್ಷನ್ ನಾಳೆ 3 ಗಂಟೆಗೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿಗಳಾಗಿ ನಮ್ಮ RC ಸಾಹೇಬರು ನಾಳೆ ಬರ್ತಾ ಇದ್ದಾರೆ. ಇವತ್ತು ಪ್ರಿಪರೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ARC ಸರ್ ಮತ್ತು ಚುನಾವಣೆ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡ್ತಾರೆ. ಮಹಾನಗರ ಪಾಲಿಕೆಯಿಂದ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲ ಪಾಲಿಕೆಯ ಸದಸ್ಯರು ಕೂಡ ನಾವು ಎಲೆಕ್ಷನ್ ಟೈಮು, ಡೇಟ್ ಬಗ್ಗೆ ಪೋಸ್ಟು ಕಳಿಸಿದ್ದೀವಿ, ಮಾಹಿತಿನೂ ಕೊಟ್ಟಿದ್ದೀವಿ, ಫೋನು ಮಾಡಿಸಿದ್ದೀವಿ. ಮತ್ತು ನಮ್ಮ ನಾರ್ತ್ ಆ್ಯಂಡ್ ಸೌತು ಮಾನ್ಯ ಶಾಸಕರವರು ಕೂಡ ಮಾಹಿತಿ ಕೊಟ್ಟಿದ್ವಿ ಎಲೆಕ್ಷನ್ ಬಗ್ಗೆ. ಮತ್ತು MLC ಅವ್ರಿಗೂ ಮಾಹಿತಿ ಕೊಟ್ಟಿದ್ವಿ, MP ಮೇಡಮ್ಗೂ ಮಾಹಿತಿ ಕೊಟ್ಟಿದ್ವಿ. ನಮ್ಮ ಜಿಲ್ಲಾಧಿಕಾರಿ ಅವರು ಕೂಡ ಎಲೆಕ್ಷನ್ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಕೂಡ ನಾವು ಈಗಾಗಲೇ ಪೊಲೀಸ್ SP ಮೇಡಮ್ ಕೂಡ ಲೆಟರ್ ಬರೆದಿದ್ವಿ. ಮತ್ತು ಬೆಸ್ಕಾಮು, ಫೈರು, ಆಂಬ್ಯುಲೆನ್ಸು ಮತ್ತು PW ಎಲ್ಲ ಕನ್ಸರ್ನ್ಸ್ ಏನು ಡಿಪಾರ್ಟ್ಮೆಂಟ್ಸ್ ಇದೆ ಎಲ್ಲರೂ ಕೂಡ ನಾವು ಈಗಾಗಲೇ ಮೇಯರ್ ಎಲೆಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಇದು ಸುಮಾರು 48 ಜನ ಮತದಾರ ಪಟ್ಟಿ ಇದೆ. ಅದು ಕೂಡ ನಾವು ಎಲೆಕ್ಷನ್ ಬ್ರಾಂಚಿಗೆ ಮಾಹಿತಿ ಕೊಟ್ಟಿದ್ದೀವಿ. ನಾಳೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದೀವಿ.
ಒಟ್ಟಿನಲ್ಲಿ ಅಧಿಕ ಸದಸ್ಯರ ಬಲ ಇದ್ದರೂ ಕಾಂಗ್ರೆಸ್ ಒಂದು ಬಾರಿಯೂ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಹಿಡಿದಿರಲಿಲ್ಲ. ಆದರೆ ಈ ಬಾರಿ ಪಾಲಿಕೆ ಚುಕ್ಕಾಣಿಯನ್ನ ಕಾಂಗ್ರೆಸ್ ಹಿಡಿದೇ ಹಿಡಿಯುತ್ತೆಂಬ ವಿಶ್ವಾಸದಲ್ಲಿದ್ದರೆ ಬಿಜೆಪಿಯು ಅಧಿಕಾರ ಹಿಡಿಯುತ್ತೆಂಬ ವಿಶ್ವಾಸದಲ್ಲಿದ್ದು ಎಲ್ಲಿ ಆಪರೇಷನ್ ಕಮಲ ಮಾಡುತ್ತೋ ಎಂಬ ಕುತೂಹಲ ಮೂಡುವಂತೆ ಮಾಡಿರೋದಂತೂ ಸತ್ಯ.